ಸೊ ಹಲೋ ಎವ್ರಿವನ್, ನಾನು ಕಾರ್ತಿಕ್ ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸೊ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ ಆಗಿ ಬಂದಿದ್ದೇನೆ. ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟರ್ನ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ಅನ್ನು ನೋಡೋಣ, ಮತ್ತು ರೆಸ್ಪಿರೇಟರಿ ವಾಲ್ಯೂಮ್ ಆ್ಯಂಡ್ ಕೆಪಾಸಿಟೀಸ್ಗಳ ಬಗ್ಗೆ ಇವತ್ತು ನಮ್ಮ ವಿಡಿಯೋ ಸೆಷನಲ್ಲಿ ಕವರ್ ಮಾಡೋಣ. ಓಕೆನಾ? ಸೊ ನಮ್ಮ ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ಹೇಳ್ತಾ ಇರ್ತೇನೆ, ನಿಮ್ಮ ನೀಟ್ ಪ್ರಿಪರೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರೂ ಸಬ್ಜೆಕ್ಟ್ಗಳ ಟಾಪಿಕ್ ವಿಡಿಯೋಸ್ಗಳನ್ನ ನಾವು ನಮ್ಮ ಚಾನಲಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಓಕೆನಾ? ಸೊ ಅದೆಲ್ಲ ನಿಮಗೆ ರೆಗ್ಯುಲರ್ಲಿ ಸಿಗ್ತಾ ಇರಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ ಮತ್ತು ನೋಟ್ಸ್ಗಳು ನಿಮಗೆ ಬೇಕಿದ್ದಲ್ಲಿ ಸೊ ಅದು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಲಿಂಕ್ ಇರುತ್ತೆ ವಾಟ್ಸಪ್ ಕಮ್ಯುನಿಟಿ ಚಾನಲ್ಗೆ. ಸೊ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಕಮ್ಯುನಿಟಿ ಚಾನಲ್ಗೆ ಹೋಗಿ ಸ್ಲೈಡ್ಸ್ ಆ್ಯಂಡ್ ನೋಟ್ಸ್ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬೋದು. ಓಕೆನಾ? ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಸೊ ನಾವು ಇವತ್ತು ಕಲಿಯಕ್ಕೆ ಹೋಗ್ತಿರುವಂಥದ್ದು ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟರ್ನಲ್ಲಿನ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ಮತ್ತು ರೆಸ್ಪಿರೇಟರಿ ವಾಲ್ಯೂಮ್ ಮತ್ತು ಕೆಪಾಸಿಟೀಸ್ಗಳ ಬಗ್ಗೆ ನಾವಿವತ್ತು ಸ್ಟಡಿ ಮಾಡೋಣ. ಸೊ ನಾವು ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ಅಲ್ಲಿ ಬೇಸಿಕಲಿ ಇನ್ಹಲೇಷನ್ ಮತ್ತು ಎಕ್ಸಲೇಷನ್, ನಾವು ಇನ್ಸ್ಪಿರೇಷನ್ ಬ್ರೀದಿಂಗ್ ಇನ್, ಎಕ್ಸ್ಪಿರೇಷನ್ ಬ್ರೀದಿಂಗ್ ಔಟ್ ನಡೆಯುತ್ತೆ ಅಲ್ವಾ? ಸೊ ಈ ರೀತಿ ನಡೆಯಬೇಕು ಅಂದ್ರೆ ನಾವು ಟೋಟಲಿ ಅದನ್ನೆಲ್ಲ ಬ್ರೀದಿಂಗ್ ಅಂತ ಹೇಳ್ತೀವಿ. ಸೊ ಬ್ರೀದಿಂಗ್ ನಲ್ಲಿ ಬರುವಂತಹ ಸ್ಟೆಪ್ಸ್ಗಳು ಯಾವ್ದು ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಆಮೇಲೆ ನಾವು ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪ್ರೆಷನ್ ಮೆಕ್ಯಾನಿಸಮ್ಸ್ ಗಳಿಗೆ ಹೋಗೋಣ. ಓಕೆನಾ? ಸೊ ಬ್ರೀದಿಂಗ್ ಅಲ್ಲಿ ಬರುವಂತಹ ಸ್ಟೆಪ್ಸ್ ಗಳು ಏನೇನು, ಬೇಸಿಕಲಿ ಸ್ಟೆಪ್ಸ್ ಯಾವ್ದು ಬರುತ್ತೆ. ಓಕೆ, ಸೊ ಫಸ್ಟ್ಗೆ ನಾವು ಬ್ರೀದಿಂಗ್ ಆರ್ ಪಲ್ಮನರಿ ವೆಂಟಿಲೇಷನ್ ಅಂತ ಕರಿತೀವಲ್ವಾ? ಸೊ ಪಲ್ಮನರಿ ವೆಂಟಿಲೇಷನ್ ಅಲ್ಲಿ ಸಮ್ಮರೈಸ್ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ ಏನು ನಡೆಯುತ್ತೆ? ನಮ್ಮ ಅಟ್ಮಾಸ್ಫಿಯರಿಕ್ ಏರ್ ಅಲ್ಲಿ ಆಕ್ಸಿಜನ್ ಇರುತ್ತೆ. ಅಟ್ಮಾಸ್ಫಿಯರಿಕ್ ಏರ್ ಅಲ್ಲಿ ನಮಗೆ ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ಇದ್ದು ಈ ಅಟ್ಮಾಸ್ಫಿಯರಿಕ್ ಏರ್ ಅನ್ನುವಂಥದ್ದು ನಮ್ಮ ಲಂಗ್ಸ್ಗೆ ಹೋಗುತ್ತೆ. ಲಂಗ್ಸಿಂದ ಬೇಸಿಕಲಿ ಹೊರಗಡೆ ಆಲ್ವಿಯೋಲಾರ್ ಏರ್ ಏನಿದೆಯಲ್ಲ, ಆಲ್ವಿಯೋಲಾರ್ ಏರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದ್ದು ಇದು ನಮ್ಮ ಲಂಗ್ಸಿಂದ ಅಟ್ಮಾಸ್ಫಿಯರ್ಗೆ ವಾಪಸ್ ಹೋಗುತ್ತೆ. ಓಕೆ, ಸೊ ಒಂದು ಸಮ್ಮರೈಸ್ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ ಬ್ರೀದಿಂಗ್ ಆರ್ ಪಲ್ಮನರಿ ವೆಂಟಿಲೇಷನ್ ಅಲ್ಲಿ ಇದೇ ನಡೆಯುವಂಥದ್ದು. ಸೊ ಫಸ್ಟಿಗೆ ನಾವು ಬ್ರೀದ್ ಇನ್ ಮಾಡ್ಕೊಂತೀವಲ್ವಾ, ಏರ್ ಒಳಗಡೆ ಹೋಗುತ್ತೆ. ಓಕೆ, ಒಳಗಡೆ ಹೋಗಾದ್ಮೇಲೆ ಏನಾಗುತ್ತೆ? ಬೇಸಿಕಲಿ ಒನ್ಸ್ ದಿ ಏರ್ ಎಂಟರ್ಸ್, ಅಟ್ಮಾಸ್ಫಿಯರ್ ಇರುವಂಥ ಆಕ್ಸಿಜನ್ ಇರುವಂಥ ಏರು ನಮ್ಮ ಲಂಗ್ಸ್ ಒಳಗೆ ಎಂಟರ್ ಆದ್ಮೇಲೆ ಏನಾಗುತ್ತೆ? ಡಿಫ್ಯೂಷನ್ ಆಫ್ ಗ್ಯಾಸಸ್ಗಳು ನಡೆಯುತ್ತೆ. ಡಿಫ್ಯೂಷನ್ ಆಫ್ ಗ್ಯಾಸಸ್ಗಳು ನಡೆಯುತ್ತೆ. ಡಿಫ್ಯೂಷನ್ ಆಫ್ ಗ್ಯಾಸಸ್. ಈ ಗ್ಯಾಸಸ್ಗಳು ಯಾವ್ದ್ಯಾವುದು? ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಗ್ಯಾಸಸ್ಗಳು ಬೇಸಿಕಲಿ ನಮ್ಮ ಲಂಗ್ಸಿಗೆ ಒಳಗಡೆ ಹೋಗುತ್ತೆ. ಓಕೆನಾ? ಸೊ ಎಸ್, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತ ಗ್ಯಾಸಸ್ಗಳು ಅಕ್ರಾಸ್ ದ ಮೆಂಬ್ರೇನ್ ಡಿಫ್ಯೂಷನ್, ಅಕ್ರಾಸ್ ದಿ ಆಲ್ವಿಯೋಲಾರ್ ಮೆಂಬ್ರೇನ್ ಡಿಫ್ಯೂಷನ್ಸ್ಗಳು ನಡೆಯುತ್ತೆ. ಓಕೆನಾ? ಅಕ್ರಾಸ್ ದಿ ಆಲ್ವಿಯೋಲಾರ್ ಮೆಂಬ್ರೇನ್ ಅನ್ನುವಂಥದ್ದು. ಸೊ ಈ ರೀತಿ ಡಿಫ್ಯೂಷನ್ ಆದಮೇಲೆ ಆ ಗ್ಯಾಸಸ್ಗಳು ನಮ್ಮ ಟಿಶ್ಯೂಸ್ಗಳಿಗೆ ಹೋಗ್ಬೇಕಲ್ವಾ? ಸೊ ಟಿಶ್ಯೂಸ್ಗಳಿಗೆ ಹೋಗೋದಕ್ಕೆ ಬ್ಲಡ್ ಏನು ಮಾಡುತ್ತೆ? ನಮ್ಮ ಗ್ಯಾಸಸ್ಗಳನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಓಕೆ, ಸೊ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಬೈ ಬ್ಲಡ್ ಬೇಸಿಕಲಿ. ಓಕೆ, ಸೊ ನಮ್ಮ ಬ್ಲಡ್ ಏನು ಮಾಡುತ್ತೆ? ಆ ಗ್ಯಾಸಸ್ನೆಲ್ಲ ತಗೊಂಡು ಆಕ್ಸಿಜನ್ ಎಲ್ಲ ತಗೊಂಡು ಹೋಗ್ಬಿಟ್ಟು ಟಿಶ್ಯೂಸ್ಗಳಿಗೆ ಕಳಿಸ್ಕೊಡುತ್ತೆ. ಓಕೆ, ಸೊ ಟಿಶ್ಯೂಸ್ಗಳಿಗೆ ಆಕ್ಸಿಜನ್ ತಗೊಂಡು ಹೋಗುವಂಥ ಬ್ಲಡ್ಡು ಟಿಶ್ಯೂಸ್ಗಳಿಂದ ಕಾರ್ಬನ್ ಡೈಆಕ್ಸೈಡ್ನು ತಗೊಂಡು ವಾಪಸ್ ಲಂಗ್ಸ್ಗೆ ತಗೊಂಡ್ಬಂದು ಕೊಡುತ್ತೆ. ಅಲ್ಲಿಂದ ಹೊರಗಡೆ ಹೋಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ಗಳು. ಓಕೆ, ಸೊ ಈ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಎಲ್ಲ ನಡೀತು. ಆಮೇಲೆ ನೆಕ್ಸ್ಟ್ ಮತ್ತೆ ಡಿಫ್ಯೂಷನ್ ನಡೆಯುತ್ತೆ. ಇವಾಗ ಡಿಫ್ಯೂಷನ್ ನಡೆಯುವಂಥದ್ದು ಬ್ಲಡ್ಡು ಮತ್ತು ಟಿಶ್ಯೂಸ್ಗಳ ನಡುವೆ. ಮತ್ತೆ ಡಿಫ್ಯೂಷನ್ ಆಫ್ ಗ್ಯಾಸಸ್ ನಡೆಯುತ್ತೆ. ಸೇಮ್ ಗ್ಯಾಸಸ್ಗಳು, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ಗಳು, ಡಿಫ್ಯೂಷನ್ ಆಫ್ ಗ್ಯಾಸಸ್ಗಳು ನಡೆಯುತ್ತೆ. ಡಿಫ್ಯೂಷನ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಟಿಶ್ಯೂಸ್. ಓಕೆನಾ? ಸೊ ಬ್ಲಡ್ ಟಿಶ್ಯೂಸ್ಗಳಿಗೆ ಆಕ್ಸಿಜನ್ನ ಕೊಟ್ಟು ಟಿಶ್ಯೂಸ್ ಪ್ರೊಡ್ಯೂಸ್ ಮಾಡುವಂಥ ಕಾರ್ಬನ್ ಡೈಆಕ್ಸೈಡ್ನ ಬ್ಲಡ್ ತಗೊಳುತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ನಮಗೆ ಕ್ಯಾಟಬಾಲಿಸಮ್ ರಿಯಾಕ್ಷನ್ಸ್ಗಳು ಸೆಲ್ಸ್ಗಳಲ್ಲಿ ನಡೆಯುತ್ತೆ. ಓಕೆ, ಕ್ಯಾಟಬಾಲಿಕ್ ರಿಯಾಕ್ಷನ್ಸ್ utilizes
O2 ಆಕ್ಸಿಜನ್ನ ಯುಟಿಲೈಸ್ ಮಾಡಿಕೊಂಡು ಕೆಟಬಾಲಿಕ್ ರಿಯಾಕ್ಷನ್ಸ್ಗಳು ನಡೆದ್ಬಿಟ್ಟು ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್. ಓಕೆನಾ? ಸೊ ಇದೆಲ್ಲ ಬ್ರೀದಿಂಗಲ್ಲಿ ನಡೆಯುವಂಥ ಸ್ಟೆಪ್ಸ್ಗಳು. ಓಕೆ, ಸೊ ಈ ಬ್ರೀದಿಂಗಲ್ಲಿ ನಡೆಯುವಂಥ ಸ್ಟೆಪ್ಸ್ಗಳನ್ನ ನೋಡಿದ್ವಿ. ಇನ್ನು ನಾವು ಬ್ರೀದಿಂಗ್ನ ಮೆಕ್ಯಾನಿಸಮ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಮೆಕ್ಯಾನಿಸಮ್ ಆಫ್ ಬ್ರೀದಿಂಗಲ್ಲಿ ನಮಗೆ ಇನ್ಸ್ಪಿರೇಷನ್ ಆ್ಯಂಡ್ ಎಕ್ಸ್ಪಿರೇಷನ್ ನಾವು ನೋಡ್ಬೋದು. ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನ್. ಓಕೆ, ಎಕ್ಸ್ಪಿರೇಷನ್. ಸೊ ಇನ್ಸ್ಪಿರೇಷನ್ ಬೇಸಿಕಲಿ ನಾವು ಬ್ರೀದಿಂಗ್ ಇನ್ಹಲೇಷನ್ ಅನ್ನ ಮಾಡ್ತೀವಲ್ವಾ, ಸೊ ಅದು ಇನ್ಸ್ಪಿರೇಷನ್ ಅಂತ ಕರಿತೀವಿ. ಹೊರಗಡೆ ಏರನ್ನ ಹಾಕೋದನ್ನು ನಾವು ಬೇಸಿಕಲಿ ಎಕ್ಸ್ಪಿರೇಷನ್ ಅಂತ ಕರಿತೀವಿ. ಸೊ ಓಕೆ, ಫಸ್ಟಿಗೆ ನಾವು ಇನ್ಸ್ಪಿರೇಷನ್ ಅನ್ನ ತಗೊಳ್ಳೋಣ. ಇನ್ಸ್ಪಿರೇಷನ್ ಕೇಸಲ್ಲಿ ಏನೇನಾಗುತ್ತೆ ಅಂತ ಹೇಳ್ಕೊಂಡು. ಓಕೆ, ಸೊ ಇನ್ಸ್ಪಿರೇಷನ್ ನಡಿಬೇಕು ಅಂತ ಹೇಳಿದ್ರೆ ನಮ್ಮ ಲಂಗ್ಸ್ ಒಳಗಡೆ ಇರುವಂಥ ಪ್ರೆಷರು ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ಕಡಿಮೆ ಆಗಬೇಕು. ಓಕೆ, ಸೊ ನಮ್ಮ ಲಂಗ್ಸಲ್ಲಿರುವಂತಹ ಇಂಟ್ರಾ ಪಲ್ಮನರಿ ಪ್ರೆಷರ್ ಏನಿದೆಯಲ್ಲ, ಇಂಟ್ರಾ ಪಲ್ಮನರಿ ಪ್ರೆಷರ್ ಶುಡ್ ಗೆಟ್ ಲೆಸ್ ದ್ಯಾನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಗಬೇಕು. ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ಇಂಟ್ರಾ ಪಲ್ಮನರಿ ಪ್ರೆಷರ್ ಅನ್ನುವಂಥದ್ದು ಕಡಿಮೆ ಆಗಬೇಕು. ಸೊ ಈ ರೀತಿ ನಮ್ಮ ಲಂಗ್ಸ್ನ ಒಳಗಡೆ ಒಂದು ನೆಗೆಟಿವ್ ಪ್ರೆಷರ್ ಬಂದಾಗ ನೆಗೆಟಿವ್ ಪ್ರೆಷರ್ ಇರೋ ಕಡೆಗೆ ಏರು ಹೋಗುತ್ತೆ. ಓಕೆನಾ? ಸೊ ಈ ರೀತಿ ಪ್ರೆಷರ್ ಕಡಿಮೆ ಆಗಬೇಕು ಅಂದರೆ ಬೇಸಿಕಲಿ ಏನೇನು ನಡಿಬೇಕಾಗುತ್ತೆ? ಈ ಪ್ರೆಷರ್ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಮಸ್ಕ್ಯುಲರ್ ಡಯಾಫ್ರಮು ಮತ್ತು ಸ್ಪೆಷಲ್ ಸೆಟ್ ಆಫ್ ಮಸಲ್ಸ್ ಲೈಕ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ಕೋಸ್ಟಲ್ ಮಸಲ್ಸ್ಗಳು ಆ ಥೊರಾಸಿಕ್ ವಾಲ್ಯೂಮನ್ನು ಜಾಸ್ತಿ ಮಾಡಿ ನಮ್ಮ ಇಂಟ್ರಾ ಪಲ್ಮನರಿ ಪ್ರೆಷರನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಅಲ್ಲಿ ನಮಗೆ ಡಯಾಫ್ರಮ್ ಮತ್ತು ಎಕ್ಸ್ಟರ್ನಲ್ and internal intercostal ಮಸಲ್ಸ್ಗಳು ಅಲ್ಲಿ ಕೆಲಸ ಮಾಡಬೇಕು. ಥೊರಾಸಿಕ್ ವಾಲ್ಯೂಮನ್ನು ಜಾಸ್ತಿ ಮಾಡಿ ಇಂಟ್ರಾಪಲ್ಮನರಿ ಪ್ರೆಷರನ್ನು ಕಡಿಮೆ ಮಾಡಲಿಕ್ಕೆ. ಓಕೆ, ಸೊ ದೇ ಆ್ಯಕ್ಚುಲಿ ಇನ್ಕ್ರೀಸ್ ಥೊರಾಸಿಕ್ ವಾಲ್ಯೂಮನ್ನು ಜಾಸ್ತಿ ಮಾಡುತ್ತೆ. ಇನ್ಕ್ರೀಸ್ ಥೊರಾಸಿಕ್ ವಾಲ್ಯೂಮ್ increases the thoracic volume. thoracic volume ನ ಇನ್ಕ್ರೀಸ್ ಮಾಡಿ ಏನು ಮಾಡುತ್ತೆ? ಡಿಕ್ರೀಸಸ್ ಇಂಟ್ರಾ ಪಲ್ಮನರಿ ಪ್ರೆಷರ್. ಓಕೆನಾ? ಇಂಟ್ರಾ ಪಲ್ಮನರಿ ಪ್ರೆಷರನ್ನು ಕಡಿಮೆ ಮಾಡುತ್ತೆ. ಓಕೆ, ಸೊ ಇದು ನಡಿಬೇಕು ಅಂತ ಹೇಳಿದ್ರೆ ಈ ಡಯಾಫ್ರಮ್ ಮತ್ತು ನಮ್ಮ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಇಂಟರ್ಕಾಸ್ಟಲ್ಸ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಬೇಸಿಕಲಿ ನಮಗೆ ಇನ್ಸ್ಪಿರೇಷನ್ ನಡೆಸಬೇಕಾದರೆ ಸೊ ನಮ್ಮ ಡಯಾಫ್ರಮ್ ಮತ್ತು ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್ಸ್ಗಳು ಕಾಂಟ್ರಾಕ್ಟ್ ಆಗುತ್ತೆ. ಓಕೆ, ಸೊ ಅಲ್ಲಿ ಕಾಂಟ್ರಾಕ್ಷನ್ ಟೇಕ್ಸ್ ಪ್ಲೇಸ್, ಕಾಂಟ್ರಾಕ್ಷನ್ ನಡೆಯುತ್ತೆ. ಈ ಕಾಂಟ್ರಾಕ್ಷನ್ ನಡೆಯುವಂಥದ್ದು ಬೇಸಿಕಲಿ ನಮ್ಮ ಡಯಾಫ್ರಮ್ ಕಾಂಟ್ರಾಕ್ಟ್ ಆಗುತ್ತೆ ಮತ್ತು ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್ ಮಸಲ್ಸ್ಗಳು. ಓಕೆನಾ? ಸೊ ಇದು ಕಾಂಟ್ರಾಕ್ಟ್ ಆಗುತ್ತೆ. ಸೊ ಡಯಾಫ್ರಮ್ ಕಾಂಟ್ರಾಕ್ಟ್ ಆದಾಗ ಅದು ಕೆಳಗಡೆ ಹೋಗುತ್ತೆ. ಇಟ್ ಲೋವರ್ಸ್ ಆಗಿ ಸ್ಟ್ರೆಚ್ ಆಗಿ ಫ್ಲಾಟೆಂಡ್ ಆಗುತ್ತೆ ಬೇಸಿಕಲಿ. ಸೊ ಮಸಲ್ ಲೋವರ್ಸ್ ಆಗುತ್ತೆ. ಡಯಾಫ್ರಮ್ ಅನ್ನುವಂಥದ್ದು ಕೆಳಗಡೆ ಹೋಗುತ್ತೆ, ಲೋವರ್ಡ್ ಆಗುತ್ತೆ. ದೆನ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ರಿಬ್ ಮತ್ತು ಸ್ಟರ್ನಮ್ ಅನ್ನ ರೈಸ್ ಅಪ್ ಮಾಡುತ್ತೆ. ಓಕೆ, so it raises ribs and sternum. ಓಕೆ, ಇದನ್ನು ರೈಸ್ ಮಾಡುತ್ತೆ. ಸೊ ಈ ರೀತಿ ರೈಸ್ ಮಾಡಿದಾಗ ಏನಾಗುತ್ತೆ ಬೇಸಿಕಲಿ ಅಂತ ಹೇಳಿದ್ರೆ ನಮ್ಮ ಆಂಟೆರೋ ಪೋಸ್ಟೀರಿಯರ್ ಆಕ್ಸಿಸ್ಸು ಮತ್ತು ನಮ್ಮ ಡಾರ್ಸೋ ವೆಂಟ್ರಲ್ ಆಗಿ. ಓಕೆ, ಸೊ ಒಂದು ಆಂಟೆರೋ ಪಾಸ್ಟೀರಿಯರ್ ಆಕ್ಸಿಸ್ ಅಲ್ಲಿ, ಇನ್ನೊಂದು ಡಾರ್ಸೋ ವೆಂಟ್ರಲ್ ಅಲ್ಲಿ ಎರಡೂ ಕೇಸ್ಗಳಿಂದ. ಓಕೆ, ಸೊ ವಿ ಹ್ಯಾವ್ ಬೋತ್ ಕೇಸಸ್ ಹಿಯರ್. ಎರಡೂ ಕೇಸ್ಗಳಿಂದ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಥೊರಾಸಿಕ್ ಚೇಂಬರ್ನ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ ಇನ್ಕ್ರೀಸಸ್ ವಾಲ್ಯೂಮ್ ಆಫ್ thoracic chamber.
ಓಕೆನಾ. ಸೊ ನಮ್ಮ ಥೊರಾಸಿಕ್ ಚೇಂಬರ್ ಚೆಸ್ಟ್ನ ಪೋರ್ಷನ್ನ ವಾಲ್ಯೂಮನ್ನು ಇನ್ಕ್ರೀಸ್ ಮಾಡ್ತು. ಈ ರೀತಿ ಇನ್ಕ್ರೀಸ್ ಆದಾಗ, ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಲಂಗ್ಸ್ ಒಳಗಡೆ ಇರುವಂಥ ಇಂಟ್ರಾ ಪಲ್ಮನರಿ ಪ್ರೆಷರು ಡಿಕ್ರೀಸ್ ಆಗುತ್ತೆ. ಸೊ ಡಿಕ್ರೀಸಸ್ ಇಂಟ್ರಾ ಪಲ್ಮನರಿ ಪ್ರೆಷರ್. ಓಕೆನಾ. ಸೊ ಈ ರೀತಿ ಇಂಟ್ರಾ ಪಲ್ಮನರಿ ಪ್ರೆಷರ್ ಕಡಿಮೆ ಆಯಿತು. ಈ ರೀತಿ ಕಡಿಮೆ ಆದಾಗ ಏನಾಗುತ್ತೆ, ಬೇಸಿಕಲಿ ನಮ್ಮ ಅಟ್ಮಾಸ್ಫಿಯರಿಕ್ ಏರ್ ಏನಾಗುತ್ತೆ, ಅಟ್ಮಾಸ್ಫಿಯರಿಕ್ ಏರ್ ಅನ್ನುವಂಥದ್ದು ಎಂಟರ್ಸ್ ಲಂಗ್ಸ್. ಓಕೆನಾ. ಸೊ ಇನ್ಸ್ಪಿರೇಷನಲ್ಲಿ ನಡೆಯುವಂಥ ಮೆಕ್ಯಾನಿಸಮ್ ಈ ರೀತಿ ಆಗುವಂಥದ್ದು. ಓಕೆ. ಸೊ ಬೇಸಿಕಲಿ ನಾವು ಏನೇನು ನೋಡ್ಬೋದು ಅಂತ ಹೇಳಿದ್ರೆ, ಫಸ್ಟಿಗೆ ಕಾಂಟ್ರಾಕ್ಷನ್ ನಡೆಯುತ್ತೆ. ಯಾವ ಮಸಲ್ಸ್ಗಳ ಕಾಂಟ್ರಾಕ್ಷನ್? ನಮಗೆ ಡಯಾಫ್ರಮ್ ಕಾಂಟ್ರಾಕ್ಷನ್ ಆಗುತ್ತೆ, ಎಕ್ಸ್ಟರ್ನಲ್ ಇಂಟ್ರಾಕೋಸ್ಟಲ್ ಮಸಲ್ಸ್ಗಳು ಕಾಂಟ್ರಾಕ್ಷನ್ ಆಗುತ್ತೆ. ಸೊ ಈ ರೀತಿ ಕಾಂಟ್ರಾಕ್ಷನ್ ಆದಾಗ ಡಯಾಫ್ರಮ್ನ ಕಾಂಟ್ರಾಕ್ಷನ್ ಏನು ಮಾಡುತ್ತೆ, ಆಗೋದ್ರಿಂದ ಅದು ಕೆಳಗಡೆ ಹೋಗಿ ಲೋವರ್ಸ್ ಸ್ಟ್ರೆಚಸ್ ಆ್ಯಂಡ್ ಗೆಟ್ಸ್ ಫ್ಲಾಟ್, ಬೇಸಿಕ್ಲಿ ಡಯಾಫ್ರಮ್ ಅನ್ನುವಂಥದ್ದು. ಆಮೇಲೆ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ಗಳು ಕಾಂಟ್ರಾಕ್ಟ್ ಆದಾಗ ಅದು ನಮ್ಮ ರಿಬ್ಸು ಮತ್ತು ಸ್ಟರ್ನಮ್ ಅನ್ನ ರೈಸ್ ಮಾಡುತ್ತೆ. ಈ ರೀತಿ ರೈಸ್ ಮಾಡಿದಾಗ ಡಿಫ್ರೆಂಟ್ ಆಕ್ಸಿಸ್ಗಳಲ್ಲಿ, ಆಂಟೆರೋ ಪಾಸ್ಟೀರಿಯರ್ ಆಕ್ಸಿಸ್ ಅಲ್ಲಿ ಮತ್ತು ಡಾರ್ಸೋ ವೆಂಟ್ರಲ್ ಅಲ್ಲಿ ಬೇಸಿಕ್ಲಿ ಏನಾಗುತ್ತೆ, ಈ ರೀತಿ ಸ್ಪೇಸ್ ಅನ್ನ, ವಾಲ್ಯೂಮ್ ಅನ್ನ ಜಾಸ್ತಿ ಮಾಡಿದಾಗ ಟೋಟಲಿ ನಮ್ಮ ಥೊರಾಸಿಕ್ ಚೇಂಬರ್ನ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ವಾಲ್ಯೂಮ್ ಇನ್ಕ್ರೀಸ್ ಆಗಿ ಇಂಟ್ರಾ ಪಲ್ಮನರಿ ಪ್ರೆಷರ್ ಅನ್ನುವಂಥದ್ದು ಡ್ರಾಪ್ ಆಗುತ್ತೆ. ಆ ನೆಗೆಟಿವ್ ಪ್ರೆಷರ್ಗೆ ಬಂದಾಗ ಅಟ್ಮಾಸ್ಫಿಯರಲ್ಲಿ ಇರುವಂಥ ಏರು ನಮ್ಮ ಲಂಗ್ಸ್ಗೆ ಎಂಟರ್ ಆಗುತ್ತೆ. ಸೊ ಇದೇ ಬೇಸಿಕಲಿ ನಾವು ಇನ್ಸ್ಪಿರೇಷನ್ ಅಂತ ಕರೆಯುವಂಥದ್ದು ಮೆಕ್ಯಾನಿಸಮ್. ಓಕೆನಾ. ಸೊ ನೆಕ್ಸ್ಟ್ ನಾವು ಎಕ್ಸ್ಪಿರೇಷನ್ಗೆ ಹೋಗೋಣ. ಓಕೆ. ಸೊ ಎಕ್ಸ್ಪಿರೇಷನ್ನ ಕೇಸಲ್ಲಿ ಏನಾಗುತ್ತೆ, ಎಕ್ಸ್ಪಿರೇಷನ್ನ ಕೇಸಲ್ಲಿ ನಾವು ಫಸ್ಟಿಗೆ ಕಾಂಟ್ರಾಕ್ಷನ್ನ ನೋಡಿದ್ವಲ್ವಾ, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ರಿಲ್ಯಾಕ್ಸೇಷನ್ ನಡೆಯುತ್ತೆ. ಮಸಲ್ಸ್ಗಳು ರಿಲ್ಯಾಕ್ಸ್ ಆಗುತ್ತೆ. ಯಾವ ಮಸಲ್ಸ್ಗಳು? ಒನ್ಸ್ ಅಗೇನ್ ಡಯಾಫ್ರಮ್ ಮತ್ತು ಇಂಟರ್ಕಾಸ್ಟಲ್ಸ್ಗಳು. ಓಕೆ. ಸೊ ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್ ಮಸಲ್ಸ್ಗಳು ಇಲ್ಲಿ ರಿಲ್ಯಾಕ್ಸ್ ಆಯಿತು ಈ ಕೇಸಲ್ಲಿ. ಓಕೆ. ಸೊ ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ಡಯಾಫ್ರಮ್ ಅನ್ನುವಂಥದ್ದು ಆರ್ಚಸ್ ಅಪ್ವರ್ಡ್ಸ್ ಬೇಸಿಕಲಿ. ಓಕೆ. ಸೊ ಇಟ್ ರೈಸಸ್ ಅಪ್ವರ್ಡ್ಸ್. ಓಕೆ. ರೈಸಸ್ ಅಪ್ವರ್ಡ್ಸ್ ಡಯಾಫ್ರಮ್ ಅನ್ನುವಂಥದ್ದು. ಇಂಟರ್ಕಾಸ್ಟಲ್ ಮಸಲ್ಸು ಆ ರೀತಿ ಏನು ಮಾಡುತ್ತೆ, ಆ ರಿಬ್ಬು ಮತ್ತು ಸ್ಟರ್ನಮ್ಮು ನಾರ್ಮಲ್ ಪೊಸಿಷನ್ಸ್ಗೆ ಬರುತ್ತೆ. ಓಕೆ. ರಿಬ್ಸ್ and sternum returns to normal position. ಓಕೆನಾ. ಸೊ ಈ ರೀತಿ ನಾರ್ಮಲ್ ಪೊಸಿಷನ್ಗೆ ರಿಟರ್ನ್ ಆದಾಗ ಏನಾಗುತ್ತೆ, ಬೇಸಿಕಲಿ ಆಕ್ಸಿಸ್ ಅನ್ನು ನಾವು ಆಲ್ರೆಡಿ ನೋಡಾಗಿದೆ. ಈ ಎರಡೂ ಕೇಸಲ್ಲಿ ಏನಾಗುತ್ತೆ, ಸೊ ಡಿಕ್ರೀಸಸ್ ವಾಲ್ಯೂಮ್ ಆಫ್ thoracic chamber. ಥೊರಾಸಿಕ್ ಚೇಂಬರ್ನ ವಾಲ್ಯೂಮ್ ಡಿಕ್ರೀಸ್ ಆಯಿತು. ಡಿಕ್ರೀಸ್ ಆದಾಗ ಏನಾಗುತ್ತೆ, ಇವಾಗ ಇನ್ಕ್ರೀಸ್ ಆಗುತ್ತೆ ಇಂಟ್ರಾ ಪಲ್ಮನರಿ ಪ್ರೆಷರ್ ಅನ್ನುವಂಥದ್ದು. ಇನ್ಕ್ರೀಸಸ್ ಇಂಟ್ರಾ ಪಲ್ಮನರಿ ಪ್ರೆಷರ್. ಓಕೆನಾ. ಸೊ ಇದು ಏನು ಮಾಡುತ್ತೆ, ಇಂಟ್ರಾ ಪಲ್ಮನರಿ ಪ್ರೆಷರ್, ಲಂಗ್ಸ್ ಒಳಗಡೆ ಇರೋ ಪ್ರೆಷರನ್ನು ಜಾಸ್ತಿ ಮಾಡುತ್ತೆ. ಈ ಪ್ರೆಷರ್ ಅನ್ನುವಂಥದ್ದು ಅಟ್ಮಾಸ್ಫಿಯರಿಕ್ ಏರ್ನ ಪ್ರೆಷರ್ಗಿಂತ ಹೈಟನ್ ಆದಾಗ, ಸ್ಲೈಟ್ಲಿ ಜಾಸ್ತಿ ಆಗುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ನಮ್ಮ ಇಂಟ್ರಾ ಪಲ್ಮನರಿ ಪ್ರೆಷರ್ ಅನ್ನುವಂಥದ್ದು ಸ್ಲೈಟ್ಲಿ ಜಾಸ್ತಿ ಆಗುತ್ತೆ. ಸೊ ಪ್ರೆಷರ್ ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಇರೋ ಕಡೆಗೆ ಏರು ಪಾಸ್ ಆಗುತ್ತೆ. ಓಕೆ. ಸೊ ಇನ್ಕ್ರೀಸಸ್ ಇಂಟ್ರಾ ಪಲ್ಮನರಿ ಪ್ರೆಷರ್, ಆ ರೀತಿ ಏನಾಗುತ್ತೆ, ಸೊ ಏರ್ ಎಕ್ಸಿಟ್ಸ್ ಟು ಅಟ್ಮಾಸ್ಫಿಯರ್ ಬೇಸಿಕಲಿ. ಓಕೆ. ಸೊ ಇದು ಎಕ್ಸ್ಪಿರೇಷನ್ನ ಮೆಕ್ಯಾನಿಸಮ್ ಬೇಸಿಕಲಿ. ಸೊ ನಾವು ಇನ್ಸ್ಪಿರೇಷನಲ್ಲಿ ನಾವು ಮಸಲ್ಸ್ಗಳು
ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ರಿಲ್ಯಾಕ್ಸ್ ಆಗುತ್ತೆ, ರಿಲ್ಯಾಕ್ಸೇಷನ್ ನಡೆಯುತ್ತೆ. ನಮ್ಮ ಡಯಾಫ್ರಮ್ ಮತ್ತು ಎಕ್ಸ್ಟರ್ನಲ್ ಇಂಟ್ರಾಕೋಸ್ಟಲ್ ಮಸಲ್ಸ್ಗಳು ರಿಲ್ಯಾಕ್ಸ್ ಆಗುತ್ತೆ. ಡಯಾಫ್ರಮ್ ರಿಲ್ಯಾಕ್ಸ್ ಆದಾಗ ಅದೇನು ಮಾಡುತ್ತೆ, ರೈಸಸ್ ಅಪ್ವರ್ಡ್ಸ್, ಒಂದು ರೀತಿ ಆರ್ಚಸ್ ಅಪ್ವರ್ಡ್ಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಇಟ್ ಆರ್ಚಸ್ ಅಪ್ವರ್ಡ್ಸ್, ದೆನ್ ಅದರಿಂದ ಮತ್ತೆ ರಿಪ್ಸ್ ಮತ್ತು ಸ್ಟರ್ನಮ್ಸ್ ಅನ್ನುವಂಥದ್ದು ರೈಸ್ ಆಗಿದ್ದಂಥದ್ದು ಇವಾಗ ನಾರ್ಮಲ್ ಪೊಸಿಷನ್ಗೆ ಬಂದಾಗಿದೆ. ಈ ಎರಡೂ ಕೇಸಸ್ಗಳಿಂದ ನಮ್ಮ ಥೊರಾಸಿಕ್ ಚೇಂಬರ್ನ ವಾಲ್ಯೂಮ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ಓಕೆ, ಸೊ ಈ ರೀತಿ ಥೊರಾಸಿಕ್ ಚೇಂಬರ್ನ ವಾಲ್ಯೂಮ್ ಡಿಕ್ರೀಸ್ ಆದಾಗ ನಮ್ಮ ಇಂಟ್ರಾ ಪಲ್ಮನರಿ ಪ್ರೆಷರ್ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತೆ. ಪ್ರೆಷರ್ ಇನ್ಕ್ರೀಸ್ ಆದಾಗ ಈ ಇಂಟ್ರಾ ಪಲ್ಮನರಿ ಪ್ರೆಷರು ಇನ್ಕ್ರೀಸ್ ಆದಾಗ ಆ ಪ್ರೆಷರ್ ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಇರುವಂಥ ಅಟ್ಮಾಸ್ಫಿಯರ್ಗೆ ಏನಾಗುತ್ತೆ, ಏರು ಎಕ್ಸಿಟ್ ಆಗುತ್ತೆ. ಏರ್ ಎಕ್ಸಿಟ್ಸ್ ಇಂಟು ದಿ ಅಟ್ಮಾಸ್ಫಿಯರ್ ಬೇಸಿಕಲಿ. ಓಕೆನಾ? ಸೊ ಇದು ಎಕ್ಸ್ಪಿರೇಷನ್ನ ಮೆಕ್ಯಾನಿಸಮ್ಗಳಾಯಿತು. ಸೊ ಈ ಎಕ್ಸ್ಪಿರೇಷನ್ ಅನ್ನುವಂಥದ್ದು ಬೇಸಿಕಲಿ ನಾರ್ಮಲ್ ಎಕ್ಸ್ಪಿರೇಷನ್ ಅನ್ನುವಂಥದ್ದು ಒಂದು ಪ್ಯಾಸಿವ್ ಪ್ರೋಸೆಸ್. ಓಕೆನಾ? ಸೊ ನಾರ್ಮಲ್ ಎಕ್ಸ್ಪಿರೇಷನ್ ಅನ್ನೋದು ಒಂದು ಪ್ಯಾಸಿವ್ ಪ್ರೋಸೆಸ್ ಆಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಎಕ್ಸ್ಪಿರೇಷನ್ ಮತ್ತು ಇನ್ಸ್ಪಿರೇಷನ್ ಅನ್ನೋದನ್ನು ನಾರ್ಮಲ್ ಲೆವೆಲಲ್ಲಿ ನಾವು ಆರಾಮಾಗಿ ಉಸಿರಾಡ್ಬೋದು ಅಲ್ವಾ? ನಾವು ನಾರ್ಮಲಲ್ಲಿ ಉಸಿರು ತಗೊಂಡು ಉಸಿರು ಬಿಡ್ಬೋದು. ಓಕೆ, ಸೊ ಇದನ್ನು ನಾವು ಫೋರ್ಸಿಬ್ಲಿನೂ ಸಹ ಜಾಸ್ತಿ ಏರನ್ನು ಒಳಗಡೆ ತಗೊಬೋದು, ಜಾಸ್ತಿ ಏರನ್ನು ನಾವು ಹೊರಗಡೆನೂ ಸಹ ಹಾಕ್ಬೋದು. ಓಕೆನಾ? ಸೊ ಅದನ್ನು ಫೋರ್ಸ್ಡ್ ಇನ್ಸ್ಪಿರೇಷನ್ ಆ್ಯಂಡ್ ಎಕ್ಸ್ಪಿರೇಷನ್ ಅಂತ ಕರಿತೀವಿ. ಓಕೆ, ಅಟ್ ದ ಸೇಮ್ ಟೈಮ್ ಒಂದು ರೆಸ್ಪಿರೇಟರಿ ರೇಟ್ ಅನ್ನ, ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ನ ರೆಸ್ಪಿರೇಟರಿ ರೇಟ್ ಅನ್ನು ನಾವು ನೋಡೋದಾದ್ರೆ ನಾವೇನು ಹೇಳ್ಬೋದು, ಅರೌಂಡ್ 12 to 16 ಟೈಮ್ಸ್ ಬೇಸಿಕಲಿ ಒಬ್ಬ ಅಡಲ್ಟ್ ಹ್ಯೂಮನ್ ನಾರ್ಮಲ್ ರೇಟಲ್ಲಿ ರೆಸ್ಪೈರ್ ಮಾಡ್ತಾರೆ, ಉಸಿರಾಡ್ತಾರೆ ಅಂತ ನಾವು ಹೇಳ್ಬೋದು ಅಲ್ವಾ? ಸೊ ದಿಸ್ ವಾಸ್ ಅಬೌಟ್ ಮೆಕ್ಯಾನಿಸಮ್ ಆಫ್ ರೆಸ್ಪಿರೇಷನ್ ಕೇಸಲ್ಲಿ. ನೆಕ್ಸ್ಟ್ ನಾವು ರೆಸ್ಪಿರೇಟರಿ ವಾಲ್ಯೂಮ್ಸ್ ಆ್ಯಂಡ್ ಕೆಪಾಸಿಟೀಸ್ಗಳ ಬಗ್ಗೆ ನೋಡೋಣ. ಓಕೆ, ಸೊ ನಾವು ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ಅನ್ನು ನೋಡಿದ್ವಿ, ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನ್ ಮೆಕ್ಯಾನಿಸಮ್ಗಳ ಬಗ್ಗೆ ನೋಡಿದ್ವಿ. ಇವಾಗ ನಾವು ರೆಸ್ಪಿರೇಟರಿ ವಾಲ್ಯೂಮ್ಸ್ಗಳ ಬಗ್ಗೆ ನೋಡೋಣ. ಓಕೆ, ಸೊ ರೆಸ್ಪಿರೇಟರಿ ವಾಲ್ಯೂಮ್ಸ್ ಅಲ್ಲಿ ನಮಗೆ 4 ಇದು ಬರುತ್ತೆ. ಓಕೆ, ಸೊ ವಿ ಹ್ಯಾವ್ ಟೈಡಲ್ ವಾಲ್ಯೂಮ್ ಬರುತ್ತೆ. ಟೈಡಲ್ ವಾಲ್ಯೂಮ್ ಅನ್ನುವಂಥದ್ದು, ಟೈಡಲ್ ವಾಲ್ಯೂಮು ಶಾರ್ಟ್ ಆಗಿ ಟಿ.ವಿ ಅಂತ ಬರಿಬೋದು. ದೆನ್ ನಮಗೆ ಇನ್ಸ್ಪಿರೇಟರಿ ಆ್ಯಂಡ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ಸ್ ಬರುತ್ತೆ. ಓಕೆನಾ? ಸೊ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಓಕೆನಾ? ಸೊ ಇನ್ಸ್ಪಿರೇಟರಿ IRV ಅಂತ ನಾವು ಶಾರ್ಟ್ ಆಗಿ ಬರೀಬಹುದು. ನೆಕ್ಸ್ಟ್ ಇನ್ಸ್ಪಿರೇಟರಿ ಬಂದಾದ್ಮೇಲೆ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಬರುತ್ತೆ. ಓಕೆನಾ? ಸೊ ಅದನ್ನು ಶಾರ್ಟ್ ಆಗಿ ನಾವು ERV ಅಂತ ಬರಿಬೋದು. ನೆಕ್ಸ್ಟ್ ನಮಗೆ ಫೋರ್ತ್ ಆ್ಯಂಡ್ ಲಾಸ್ಟಲ್ಲಿ ನಮಗೆ ರೆಸಿಡ್ಯುಯಲ್ ವಾಲ್ಯೂಮ್ ಬರುತ್ತೆ. ಓಕೆ, ಸೊ ರೆಸಿಡ್ಯುಯಲ್ ವಾಲ್ಯೂಮನ್ನು ನಾವು RV ಅಂತ ಬರಿಬೋದು. ಓಕೆ, ಸೊ ಟೈಡಲ್ ವಾಲ್ಯೂಮ್, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಮತ್ತು ರೆಸಿಡ್ಯುಯಲ್ ವಾಲ್ಯೂಮ್. ಸೊ ಇದರಲ್ಲಿ ಫಸ್ಟ್ಗೆ ಟೈಡಲ್ ವಾಲ್ಯೂಮ್ನ ಬಗ್ಗೆ ನೋಡೋಣ. ಸೊ ಟೈಡಲ್ ವಾಲ್ಯೂಮ್ ಅಂದರೆ ಏನು? ಬೇಸಿಕಲಿ ನಾವೇನನ್ನ ಮೆಷರ್ ಮಾಡ್ತಿದ್ವಿ ಈ ಟೈಡಲ್ ವಾಲ್ಯೂಮಲ್ಲಿ? ಸೊ ಟೈಡಲ್ ವಾಲ್ಯೂಮಲ್ಲಿ ಶಾರ್ಟ್ ಆಗಿ ನಾವು TV ಅಂತ ಬರೆಯೋದ್ರಲ್ಲಿ ಏನನ್ನ ಮೆಷರ್ ಮಾಡ್ತಿದ್ವಿ? ವಾಲ್ಯೂಮ್ ಆಫ್ ಏರ್, ದಟ್ ಈಸ್ ಒಂದು ನಾರ್ಮಲ್ ಬ್ರೀದಿಂಗ್ನ ಟೈಮಲ್ಲಿ ಎಷ್ಟು ವಾಲ್ಯೂಮ್ ಆಫ್ ಏರ್ನ ಒಬ್ಬ ಪರ್ಸನ್ ಇನ್ಸ್ಪೈರ್ ಆರ್ ಎಕ್ಸ್ಪೈರ್ ಮಾಡ್ತಾರೆ ಅನ್ನೋದನ್ನು ನಾವು ಟೈಡಲ್ ವಾಲ್ಯೂಮಲ್ಲಿ ನೋಡುವಂಥದ್ದು. ಓಕೆ, ಸೊ ಟೈಡಲ್ ವಾಲ್ಯೂಮಲ್ಲಿ volume of air a person can inspire or expire during normal breathing. Okay na? So basically ನಾವು volume of air a person can inspire or expire during ನಾರ್ಮಲ್ ಬ್ರೀದಿಂಗ್. ಓಕೆನಾ? ಸೊ ಇದನ್ನೇ ನಾವು ಟೈಡಲ್ ವಾಲ್ಯೂಮ್ ಅಂತ ಕರೆಯುವಂಥದ್ದು. ಓಕೆ, ಸೊ ವಾಲ್ಯೂಮ್ ಆಫ್ ಏರ್ ಒಬ್ಬ ಪರ್ಸನ್ ಇನ್ಸ್ಪೈರ್ ಒಳಗಡೆ ತಗೊಳ್ಳೋದು ಎಷ್ಟಾಗಿರ್ಬೋದು ಅಥವಾ ಹೊರಗಡೆ ಹಾಕುವಂಥದ್ದು ನಾರ್ಮಲ್ ಬ್ರೀದಿಂಗಲ್ಲಿ, ಫೋರ್ಸ್ಡ್ ಬ್ರೀದಿಂಗಲ್ಲಿ ಅಲ್ಲ. ಓಕೆನಾ? ಸೊ ನಾರ್ಮಲ್ ಆಗಿ ಒಬ್ಬ ಪರ್ಸನ್ ಎಷ್ಟು ಒಳಗಡೆ ತಗೊಬೋದು, ಎಷ್ಟು ಹೊರಗಡೆ ಹಾಕೊಬೋದು ಅನ್ನೋದನ್ನು ನಾವು ಟೈಡಲ್ ವಾಲ್ಯೂಮ್ ಅಂತ ಕರಿತೀವಿ. ಅದಕ್ಕೊಂದು ಆವರೇಜ್ ಇದೆ. ಇಟ್ averages around 500 ml. ಓಕೆನಾ? ಸೊ ಅಷ್ಟು ಇದರ ಆವರೇಜ್ ಬರೋವಂಥದ್ದು 500 ml ಆವರೇಜ್ ಬರುತ್ತೆ. ನೆಕ್ಸ್ಟ್ ಒಬ್ಬ ಹೆಲ್ದಿ ಪರ್ಸನ್ ಬೇಸಿಕಲಿ ಪರ್ ಮಿನಿಟ್ ಒಬ್ಬ ಹೆಲ್ದಿ ಪರ್ಸನ್ ಅರೌಂಡ್ 6000 to 8000 ml ಅಷ್ಟು ಏರನ್ನು, ವಾಲ್ಯೂಮ್ ಆಫ್ ಏರನ್ನು ಇನ್ಸ್ಪೈರ್ ಆ್ಯಂಡ್ ಎಕ್ಸ್ಪೈರ್ ಮಾಡ್ಬೋದು, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ಬೋದು ಬೇಸಿಕಲಿ ಪರ್ ಮಿನಿಟಲ್ಲಿ. ಓಕೆನಾ?
ಸೊ ಇಷ್ಟು ಒಬ್ಬ ಹೆಲ್ದಿ ಪರ್ಸನ್ ಇನ್ಸ್ಪೈರ್ ಅಂಡ್ ಎಕ್ಸ್ಪೈರ್ ಮಾಡುವಂಥ ಒಂದು ಏರ್ನ ವಾಲ್ಯೂಮ್ ಅಂತ ಬರುವಂಥದ್ದು. ಸೊ ಟೈಡಲ್ ವಾಲ್ಯೂಮಲ್ಲಿ ಏನು ಬರುತ್ತೆ, ಟೈಡಲ್ ವಾಲ್ಯೂಮ್ ಅಂತ ಹೇಳಿದ್ರೆ ಶಾರ್ಟ್ ಫಾರ್ ಟಿ.ವಿ. ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಆರ್ ಎಕ್ಸ್ಪೈರ್ ಡ್ಯೂರಿಂಗ್ ನಾರ್ಮಲ್ ಬ್ರೀದಿಂಗ್. ಅದರ ಆವರೇಜ್ ಅನ್ನುವಂಥದ್ದು 500 ml ಅಷ್ಟು ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನಾವು ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ಗೆ ಹೋಗೋಣ. ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ಗೆ ಹೋಗೋಣ. ರಿಸರ್ವ್ ವಾಲ್ಯೂಮ್, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಶಾರ್ಟ್ ಆಗಿ ನಾವು IRV ಅಂತ ಕರಿತೀವಿ. ಸೊ ಈ ಕೇಸಲ್ಲಿ ಏನಾಗುತ್ತೆ, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಲ್ಲಿ ನಾವು ಅಡಿಷನಲ್ ಅಮೌಂಟ್ ಆಫ್ ಏರ್, ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಅನ್ನ ಫೋರ್ಸ್ಡ್ ಬ್ರೀದಿಂಗ್ ಅಲ್ಲಿ ಎಷ್ಟು ಒಳಗಡೆ ತಗೊಬಹುದು ಅನ್ನೋದನ್ನ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ನಾವು ಕರೆಯುವಂಥದ್ದು. ಓಕೆ. ಸೊ ಇಟ್ ಈಸ್ ಬೇಸಿಕಲಿ ಅಡಿಷನಲ್ volume of air a person can inspire by forcible inspiration. ಓಕೆನಾ. ಸೊ ಫೋರ್ಸಿಬಲ್ ಇನ್ಸ್ಪಿರೇಷನ್ ಮುಖಾಂತರ ಅಡಿಷನಲ್ ಆಗಿ ಎಕ್ಸ್ಟ್ರಾ ಎಷ್ಟು ವಾಲ್ಯೂಮ್ ಆಫ್ ಏರ್ ಅನ್ನ ಒಳಗಡೆ ತಗೊಬಹುದು, ಅದನ್ನ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇದಕ್ಕೂ ಸಹ ಒಂದು ಆವರೇಜ್ ಇದೆ. ಇಟ್ ಅವರೇಜಸ್ ಅರೌಂಡ್ 2500 to 3000 ml basically. ಓಕೆನಾ. ಸೊ ದಿಸ್ ಇಸ್ ದಿ ಆವರೇಜ್ ಫಾರ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ಗೆ. ಓಕೆನಾ. ಸೊ ನೆಕ್ಸ್ಟ್ ನಾವು ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ಗೆ ಹೋಗೋಣ. ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಸೊ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ನ ಕೇಸಲ್ಲಿ ಬಂದಾಗ ಇದು ಸಹ ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಏನೇ, ಬಟ್ ಈ ಕೇಸಲ್ಲಿ ಒಬ್ಬ ಪರ್ಸನ್ ಅಡಿಷನಲ್ ವಾಲ್ಯೂಮ್ ಆಫ್ ಏರ್ನ ಎಷ್ಟು ಫೋರ್ಸಿಬಲ್ ಎಕ್ಸ್ಪಿರೇಷನ್ ಇಂದ ಹೊರಗಡೆ ಹಾಕ್ಬೋದು ಅನ್ನೋದನ್ನ ನಾವು ನೋಡುವಂಥದ್ದು. ಓಕೆ. ಸೊ ದಿಸ್ ಈಸ್ ಆಲ್ಸೋ ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಏನೇ, ಅಡಿಷನಲ್ ವಾಲ್ಯೂಮ್ ಆಫ್ ಏರ್ a person ಕ್ಯಾನ್ ಎಕ್ಸ್ಪೈರ್. ಓಕೆನಾ. ಹೊರಗಡೆ ಹಾಕುವಂಥದ್ದು ಎಕ್ಸ್ಪೈರ್ ಬೈ ಫೋರ್ಸಿಬಲ್ ಎಕ್ಸ್ಪಿರೇಷನ್. ಓಕೆ. ಸೊ ಈ ಕೇಸನ್ನು ನಾವು ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಆರ್ ERV ಅಂತ ಕರಿತೀವಿ. ಓಕೆ. ಸೊ ಇದರ ಆವರೇಜ್ ಅನ್ನುವಂಥದ್ದು ಇಟ್ ಅವರೇಜಸ್ ಅರೌಂಡ್ 1000 to 1100 ml ಅಷ್ಟು ಆವರೇಜಸ್ ಬರುತ್ತೆ. ಓಕೆನಾ. ಸೊ ಇದು ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ನ ಬಗ್ಗೆ. ಓಕೆ. ಸೊ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಲ್ಲಿ ಅಡಿಷನಲ್ ವಾಲ್ಯೂಮ್ ಆಫ್ ಏರ್, ಫೋರ್ಸಿಬಲ್ ಎಕ್ಸ್ಪಿರೇಷನ್ ಇಂದ ನಾವೆಷ್ಟು ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಅನ್ನ ಹೊರಗಡೆ ಹಾಕಬಹುದು ಅನ್ನೋದನ್ನ ನಾವು ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಕರೆಯುವಂಥದ್ದು. ಓಕೆನಾ. ಸೊ ನಾವು ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅನ್ನು ನೋಡಿದ್ವಿ. ಇವಾಗ ನಾವು ರೆಸಿಡ್ಯೂಯಲ್ ವಾಲ್ಯೂಮ್ ಅನ್ನು ನೋಡೋಣ. ಓಕೆ. ಸೊ ರೆಸಿಡ್ಯೂಯಲ್ ವಾಲ್ಯೂಮ್ ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ಏರ್ ದಟ್ ಈಸ್ ಲೆಫ್ಟ್ ಬಿಹೈಂಡ್. ಬೇಸಿಕಲಿ ನಾವು ಫೋರ್ಸಿಬಲ್ ಎಕ್ಸ್ಪಿರೇಷನ್ ಮಾಡಾದ್ಮೇಲೆ ಎಷ್ಟು ವಾಲ್ಯೂಮ್ ಆಫ್ ಏರು ಬಾಕಿ ಉಳ್ಕೊಳುತ್ತೆ ಅನ್ನೋದನ್ನ ನಾವು ರೆಸಿಡ್ಯೂಯಲ್ ವಾಲ್ಯೂಮ್ ಅಂತ ಕರೆಯುವಂಥದ್ದು. ಓಕೆ. ಸೊ ರೆಸಿಡ್ಯೂಯಲ್ ವಾಲ್ಯೂಮ್ ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ಏರ್ ದಟ್ ರಿಮೇನ್ಸ್ ಈವನ್ ಆಫ್ಟರ್ ಫೋರ್ಸಿಬಲ್ ಎಕ್ಸ್ಪಿರೇಷನ್. ಓಕೆ. ಫೋರ್ಸಿಬ್ಲಿ ನಾವು ಎಕ್ಸ್ಪೈರ್ ಮಾಡಾದ್ಮೇಲೂ ಸಹ ಸ್ವಲ್ಪ ಅಮೌಂಟ್ ಆಫ್ ಏರ್ ನಮ್ಮ ಲಂಗ್ಸಲ್ಲಿ ಉಳ್ಕೊಳುತ್ತೆ. ಆ ಅಮೌಂಟ್ ಆಫ್ ಏರ್ನೇ ನಾವು ರೆಸಿಡ್ಯೂಯಲ್ ವಾಲ್ಯೂಮ್ ಅಂತ ಕರೆಯುವಂಥದ್ದು. ಅದರ ಆವರೇಜ್ ಅನ್ನುವಂಥದ್ದು 1100 to 1200 ml ವರೆಗೂ ಬರುತ್ತೆ. ಓಕೆನಾ. ಸೊ ಈ ನಮ್ಮ ಈ ರೆಸ್ಪಿರೇಟರಿ ವಾಲ್ಯೂಮ್ಸ್ಗಳ ವ್ಯಾಲ್ಯೂಸ್ ಅನ್ನೆಲ್ಲ ನಾವು ತಗೊಂಡು ನಾವು ಆ್ಯಡ್ ಮಾಡ್ಬಿಟ್ಟು ಬೇಸಿಕಲಿ ರೆಸ್ಪಿರೇಟರಿ ಕೆಪಾಸಿಟೀಸ್ಗಳನ್ನ ನಾವು ಸ್ಟಡಿ ಮಾಡ್ತೇವೆ. ಓಕೆನಾ. ಸೊ ರೆಸ್ಪಿರೇಟರಿ ಕೆಪಾಸಿಟೀಸ್ಗಳನ್ನ ನಾವು ಮೆಜರ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಇದು ರೆಸ್ಪಿರೇಟರಿ ಕೆಪಾಸಿಟೀಸ್ಗಳಿಗೆ ನಾವು 4 ರೆಸ್ಪಿರೇಟರಿ ವಾಲ್ಯೂಮ್ಸ್ಗಳಿದೆಯಲ್ಲ ಇದರ ವ್ಯಾಲ್ಯೂಸ್ನೆಲ್ಲ ಆ ಕಡೆ ಈ ಕಡೆ ಆ್ಯಡ್ ಮಾಡ್ಕೊಂಡೆಲ್ಲ ನಾವು ಮೆಜರ್ ಮಾಡಲಿಕ್ಕೆ ನೋಡುವಂಥದ್ದು. ಸೊ ರೆಸ್ಪಿರೇಟರಿ ಕೆಪಾಸಿಟೀಸಲ್ಲಿ ಫಸ್ಟ್ ನಮಗೆ ಇನ್ಸ್ಪಿರೇಟರಿ ಕೆಪಾಸಿಟಿ ಬರುತ್ತೆ. ಇನ್ಸ್ಪಿರೇಟರಿ ಕೆಪಾಸಿಟಿ ಅಂತ ಹೇಳಿದ್ರೆ ಟೋಟಲ್ ವಾಲ್ಯೂಮ್ ಆಫ್ ಏರ್, ಒಂದು ನಾರ್ಮಲ್ ಎಕ್ಸ್ಪಿರೇಷನ್ ಆದಮೇಲೆ ಆರಾಮಾಗಿ ನಾರ್ಮಲ್ ಆಗಿ ನಾನು ಉಸಿರನ್ನ ಹೊರಗಡೆ ಬಿಟ್ಟಾದ ಮೇಲೆ ಎಷ್ಟು ಅಮೌಂಟ್ ಆಫ್ ಏರ್ನ ಟೋಟಲಿ ನಾನು ಒಳಗಡೆ ತಗೊಬಹುದು. ಓಕೆನಾ. ಟೋಟಲ್ ಅಮೌಂಟ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಆಫ್ಟರ್ ನಾರ್ಮಲ್ ಎಕ್ಸ್ಪಿರೇಷನ್.
ಓಕೆ. ಸೊ ಅದಕ್ಕೆ ನಾವು ಏನೇನನ್ನ ಕನ್ಸಿಡರ್ ಮಾಡಬೇಕಾಗತ್ತೆ, ಶಾರ್ಟ್ ಫಾರ್ಮ್ IC ಇನ್ಸ್ಪಿರೇಟರಿ ಕೆಪಾಸಿಟಿಗೆ ಇಲ್ಲಿ ನಾನು ನಾರ್ಮಲಿ ಉಸಿರನ್ನ ಹೊರಗಡೆ ಬಿಟ್ಟಾಗಿದೆ, ಇವಾಗ ನಾನು ನಾರ್ಮಲಿ ಉಸಿರನ್ನ ಒಳಗಡೆ ತಗೊತಾ ಇದ್ದೇನೆ. ಸೊ ಆ ವಾಲ್ಯೂಮನ್ನು ಟೈಡಲ್ ವಾಲ್ಯೂಮ್ ಅಂತ ನಾವು ತಗೊಂತೇವೆ. ಪ್ಲಸ್ ಉಸಿರನ್ನ ನಾನು ನಾರ್ಮಲಿ ತಗೊಂಡಾಯ್ತು, ಇವಾಗ ನಾನು ಫೋರ್ಸಿಬ್ಲಿನೂ ಸಹ ನೋಡ್ತಾ ಇದ್ದೀನಿ, ಯಾಕೆಂದ್ರೆ ಟೋಟಲ್ ವಾಲ್ಯೂಮ್ ಆಫ್ ಏರ್ ತಾನೇ ನಾವು ನೋಡ್ತಿರುವಂಥದ್ದು. ಸೊ ಟೋಟಲ್ ವಾಲ್ಯೂಮ್ ಆಫ್ ಏರ್ ನೋಡ್ಲಿಕ್ಕೆ ನಾನು ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅನ್ನು ನಾನು ನೋಡ್ತೇನೆ. ಓಕೆ. ಸೊ ನಾರ್ಮಲಿ ಇನ್ಸ್ಪೈರ್ ಮಾಡಾಯ್ತು, ಅದ್ರ ಜೊತೆಗೇನೆ ಫೋರ್ಸಿಬಲ್ ಇನ್ಸ್ಪಿರೇಷನ್ ನಾನು ತಗೊಂಡಿದ್ದೇನೆ. ಓಕೆ. ಸೊ ಇವಾಗ ಇದನ್ನ ನೋಡಿದಾಗ, ಎರಡನ್ನು ನಾವು ನೋಡಿದಾಗ ಟೈಡಲ್ ವಾಲ್ಯೂಮ್ ಜೊತೆಗೇನೆ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಎರಡನ್ನು ತಗೊಂಡಾಗ ನನಗೆ ಇನ್ಸ್ಪಿರೇಟರಿ ಕೆಪಾಸಿಟಿ ಸಿಗುತ್ತೆ. ಓಕೆ. ಸೊ ಟೈಡಲ್ ವಾಲ್ಯೂಮ್ನ ಆವರೇಜ್ ವ್ಯಾಲ್ಯೂ ಅನ್ನೋದನ್ನು ನಾವು 500 ಅಂತ ನೋಡಿದ್ವಿ. IRV ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮನ್ನು ನಾವು ಅರೌಂಡ್ 2500 to 3000 ಅಂತ ನೋಡಿದ್ವಿ ಅಲ್ವಾ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 3000 to ಬೇಸಿಕಲಿ 3500 ml ವರೆಗೂ ನಮಗೆ ಸಿಗುತ್ತೆ. ಓಕೆನಾ, ಒಂದು ವ್ಯಾಲ್ಯೂ ಸಿಗುತ್ತೆ ಇನ್ಸ್ಪಿರೇಟರಿ ಕೆಪಾಸಿಟಿ ಇದು. ಓಕೆನಾ. ಸೊ ನೆಕ್ಸ್ಟ್ ನಾವು ಎಕ್ಸ್ಪಿರೇಟರಿ ಕೆಪಾಸಿಟಿ ನೋಡೋಣ. ಓಕೆನಾ. ಸೊ ಇನ್ಸ್ಪಿರೇಟರಿ ಕೆಪಾಸಿಟಿಯಲ್ಲಿ ನಾರ್ಮಲ್ ಎಕ್ಸ್ಪಿರೇಷನ್ ಆದಮೇಲೆ, ನಾರ್ಮಲ್ ಆಗಿ ನಾನು ಉಸಿರನ್ನ ಹೊರಗಡೆ ಬಿಟ್ಟಾದ್ಮೇಲೆ ಎಷ್ಟು ನಾನು ಕೆಪಾಸಿಟಿ ಟೋಟಲ್ ವಾಲ್ಯೂಮ್ ಆಫ್ ಏರ್ನ ತಗೊಬಹುದು ಅನ್ನೋದನ್ನ ಇನ್ಸ್ಪಿರೇಟರಿ ಕೆಪಾಸಿಟಿ ಅಂತ ಹೇಳಿದ್ರೆ, ಎಕ್ಸ್ಪಿರೇಟರಿ ಕೆಪಾಸಿಟಿಯಲ್ಲಿ ನಾರ್ಮಲ್ ಇನ್ಸ್ಪಿರೇಷನ್ ಆದಮೇಲೆ, ನಾರ್ಮಲ್ ಆಗಿ ನಾನು ಗಾಳಿಯನ್ನು ಹೊರಗಡೆ ತಗೊಂಡೆ, ಐ ಬ್ರೀದ್ ಇನ್ ನಾರ್ಮಲ್ ಆಗಿ ನಾನು ಇನ್ಸ್ಪೈರ್ ಮಾಡಾದ್ಮೇಲೆ ಎಷ್ಟು ನಾನು ಫೋರ್ಸಿಬ್ಲಿ ಪ್ಲಸ್ ನಾರ್ಮಲಿ ನಾನು ಎಕ್ಸ್ಪೈರ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪಿರೇಟರಿ ಕೆಪಾಸಿಟಿ ಅಂತ ಕರೆಯುವಂಥದ್ದು. ಸೊ ಎಕ್ಸ್ಪಿರೇಟರಿ ಕೆಪಾಸಿಟಿ ECಯಲ್ಲಿ ಮತ್ತೆ ನಾವು ಟೈಡಲ್ ವಾಲ್ಯೂಮ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಟೈಡಲ್ ವಾಲ್ಯೂಮ್ ಅಲ್ಲಿ ನಾರ್ಮಲ್ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ವ್ಯಾಲ್ಯೂ ಎರಡೂ ಬರುತ್ತಲ್ಲ ಟೈಡಲ್ ವಾಲ್ಯೂಮ್ ಅಲ್ಲಿ. ಸೊ ಟೈಡಲ್ ವಾಲ್ಯೂಮ್ ಪ್ಲಸ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅನ್ನು ನಾನು ಕನ್ಸಿಡರ್ ಮಾಡಿದ್ದೇನೆ. ಓಕೆ. ಸೊ ನಾನು ನಾರ್ಮಲ್ ಆಗಿ ಬ್ರೀದ್ ಇನ್ ಮಾಡಾದ್ಮೇಲೆ ನನ್ನ ಕೆಪಾಸಿಟಿ ಎಷ್ಟಿರುತ್ತೆ, ಟೋಟಲ್ ವಾಲ್ಯೂಮ್ ಆಫ್ ಏರ್ ಅನ್ನು ಎಷ್ಟು ಹೊರಗಡೆ ಹಾಕ್ಲಿಕ್ಕೆ ಕೆಪಾಸಿಟಿ ಇರುತ್ತೆ, ಅದನ್ನ ನಾವು ಎಕ್ಸ್ಪಿರೇಟರಿ ಕೆಪಾಸಿಟಿ ಅಂತ ಕರೆಯುವಂಥದ್ದು. ಓಕೆ. ಸೊ ಟೈಡಲ್ ವಾಲ್ಯೂಮ್ ಒನ್ಸ್ ಅಗೇನ್ 500 ಬರುತ್ತೆ. ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅನ್ನುವಂಥದ್ದು 1000 to 1100 ವರೆಗೂ 1100 ವರೆಗೂ ಬಂದಿತ್ತಲ್ವಾ. ಸೊ ಇದನ್ನು ನಾವು ಮತ್ತೆ ರೇಂಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ವಿಲ್ ಗೆಟ್ ಅರೌಂಡ್ 1500 to 1600 ml ನ ರೇಂಜ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಎಕ್ಸ್ಪಿರೇಟರಿ ಕೆಪಾಸಿಟಿ ಇದು. ಓಕೆ. ಸೊ ಇನ್ಸ್ಪಿರೇಟರಿ ಕೆಪಾಸಿಟಿಯಲ್ಲಿ ಏನಾಯ್ತು, ನಾರ್ಮಲ್ ಎಕ್ಸ್ಪಿರೇಷನ್ ಆಯ್ತು, ನಾನು ನಾರ್ಮಲ್ ಆಗಿ ಉಸಿರನ್ನ ಹೊರಗಡೆ ಬಿಟ್ಟಾದ್ಮೇಲೆ ನಾನು ಎಷ್ಟು ಟೋಟಲ್ ವಾಲ್ಯೂಮ್ ಅನ್ನು ಒಳಗಡೆ ತಗೊಬಹುದು ಅನ್ನೋದನ್ನ ಇನ್ಸ್ಪಿರೇಟರಿ ಕೆಪಾಸಿಟಿ ಅಂತ ಹೇಳ್ತೀವಿ. ಅದರಲ್ಲಿ ನಾರ್ಮಲ್ ಇನ್ಸ್ಪಿರೇಷನ್ ಟೈಡಲ್ ವಾಲ್ಯೂಮ್ ಜೊತೆಗೆ ಫೋರ್ಸಿಬಲ್ ಇನ್ಸ್ಪಿರೇಷನ್ ನ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಎರಡನ್ನು ಕನ್ಸಿಡರ್ ಮಾಡ್ತೇನೆ. ಎಕ್ಸ್ಪಿರೇಟರಿ ಕೆಪಾಸಿಟಿಯಲ್ಲಿ ನಾರ್ಮಲ್ ಆಗಿ ನಾನು ಉಸಿರನ್ನ ತಗೊಂಡಾಯ್ತು. ಓಕೆ. ನಾರ್ಮಲ್ ಆಗಿ ಉಸಿರನ್ನ ತಗೊಂಡಾದ್ಮೇಲೆ ಆಫ್ಟರ್ ನಾರ್ಮಲ್ ಇನ್ಸ್ಪಿರೇಷನ್ ಆದ್ಮೇಲೆ ಎಷ್ಟು ನಾನು ಟೋಟಲ್ ವಾಲ್ಯೂಮ್ ಅನ್ನ ಹೊರಗಡೆ ಹಾಕಬಲ್ಲೆ ಅನ್ನೋದನ್ನ ನಾವು ಎಕ್ಸ್ಪಿರೇಟರಿ ಕೆಪಾಸಿಟಿ ಅಂತ ಹೇಳ್ತೇವೆ. ಆ ಎಕ್ಸ್ಪಿರೇಟರಿ ಕೆಪಾಸಿಟಿಯಲ್ಲಿ ನಾರ್ಮಲ್ ಎಕ್ಸ್ಪಿರೇಷನ್, ಅದಾയത് ನಾರ್ಮಲ್ ಎಕ್ಸ್ಪಿರೇಷನ್ ನನಗೆ ಟೈಡಲ್ ವಾಲ್ಯೂಮ್ ಸಿಗುತ್ತೆ, ಅದ್ರ ಜೊತೆಗೆ ಫೋರ್ಸಿಬ್ಲಿ ನಾನು ಎಷ್ಟು ಸಹ ಎಕ್ಸ್ಪಿರೇಷನ್ ಅನ್ನ ಮಾಡಬಹುದು ಅನ್ನೋದನ್ನ ಟೈಡಲ್ ವಾಲ್ಯೂಮ್ ಪ್ಲಸ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಲ್ಲಿ ಎರಡನ್ನೂ ಸೇರಿಸ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಓಕೆನಾ. ಸರಿ, ನೆಕ್ಸ್ಟ್ ನಾವು ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿಗೆ ಹೋಗೋಣ. FRC ಅಂತ ಕರೆಯುವಂಥದ್ದು. ಓಕೆನಾ. ಸೊ ರೆಸಿಡ್ಯೂಯಲ್ ವಾಲ್ಯೂಮ್ ಅಲ್ಲಿ ಬೇಸಿಕಲಿ ವಾಲ್ಯೂಮ್ ಆಫ್ ಏರ್ ದಟ್ ವಿಲ್ ರಿಮೇನ್ ಇನ್ ದ ಲಂಗ್ಸ್ ಆಫ್ಟರ್ ಅ ಫೋರ್ಸಿಬಲ್ ಎಕ್ಸ್ಪಿರೇಷನ್ ಅಂತ ಇತ್ತು ರೆಸಿಡ್ಯೂಯಲ್ ವಾಲ್ಯೂಮ್ ಅಲ್ಲಿ. ಓಕೆ. ಸೊ ಇದರ ಕೇಸಲ್ಲಿ ನಾರ್ಮಲ್ ಎಕ್ಸ್ಪಿರೇಷನ್ ಆದ್ಮೇಲೆ ಎಷ್ಟು ಏರು ಲಂಗ್ಸ್ ಅಲ್ಲಿ ಉಳ್ಕೊಳುತ್ತೆ ಬೇಸಿಕಲಿ ಅಂತ ಹೇಳ್ಕೊಂಡು, ಸೊ ನಾನು ನಾರ್ಮಲ್ ಆಗಿ ಎಕ್ಸ್ಪಿರೇಷನ್ ಮಾಡಿದಾಗ ವಾಲ್ಯೂಮ್ ಆಫ್ ಏರ್ ದಟ್ ವಿಲ್ ರಿಮೇನ್ ಇನ್ ದ ಲಂಗ್ಸ್ ಆಫ್ಟರ್ ಅ ನಾರ್ಮಲ್ ಎಕ್ಸ್ಪಿರೇಷನ್, ನಾರ್ಮಲ್ ಆಗಿ ನಾನು ಉಸಿರನ್ನ ಹೊರಗಡೆ ಬಿಟ್ಟಾದ್ಮೇಲೆ ಯಾವ ಏರ್ ಉಳ್ಕೊಬಹುದು. ಓಕೆ. ರೆಸಿಡ್ಯೂಯಲ್ ವಾಲ್ಯೂಮ್ ಏನಾದ್ರೂ ಉಳ್ಕೊಳ್ಳೇಬೇಕು ಅಲ್ವಾ. ಸೊ ರೆಸಿಡ್ಯೂಯಲ್ ವಾಲ್ಯೂಮ್ ಉಳ್ಕೊಳುತ್ತೆ, ಯಾಕೆಂದ್ರೆ ನಾನು ಫೋರ್ಸಿಬ್ಲಿ ಹೊರಗಡೆ ಹಾಕಾದ್ಮೇಲೆ ಉಳ್ಕೊಳ್ಳುವಂಥದ್ದು ರೆಸಿಡ್ಯೂಯಲ್ ವಾಲ್ಯೂಮ್. ಓಕೆನಾ. ಸೊ ರೆಸಿಡ್ಯೂಯಲ್ ವಾಲ್ಯೂಮ್ ಉಳ್ಕೊಂತು, ಜೊತೆಗೇನೆ ನಾನು ಫೋರ್ಸಿಬ್ಲಿ ಎಕ್ಸ್ಪಿರೇಷನ್ ಮಾಡಿಲ್ಲ, ಸೊ ಆ ಏರು ಸಹ ಉಳ್ಕೊಂತು, ಅದನ್ನೇ ನಾವು ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಕರೆಯುವಂಥದ್ದು. ಓಕೆ. ಸೊ ರೆಸಿಡ್ಯೂಯಲ್ ವಾಲ್ಯೂಮ್ ಅನ್ನೋದು ನಮಗೊಂದು ರೇಂಜ್ ಬಂದಿತ್ತು, ದಟ್ ಈಸ್ 1100 to 1200 ನ ರೇಂಜ್ ನಮಗೆ ಬಂದಿತ್ತು ರೆಸಿಡ್ಯೂಯಲ್ ವಾಲ್ಯೂಮ್ ಇಂದು. ERV ಇದು ವಾಲ್ಯೂಮ್ ನಮಗೆ ಸಮ್ವೇರ್ ಅರೌಂಡ್ 1000 to 1100 ವರೆಗೂ ಬಂದಿತ್ತು ಅಲ್ವಾ. ಇದರ ಒಂದು ಅವರೇಜ್ ವಾಲ್ಯೂಮ್ ಅನ್ನುವಂಥದ್ದು ಇಷ್ಟು ಬಂದಿತ್ತು. ಸೊ ನಾವು ಮಿನಿಮಮ್ ವ್ಯಾಲ್ಯೂಸ್ ಅನ್ನ ಕನ್ಸಿಡರ್ ಮಾಡಿದ್ರೆ 1100 to 1000 ಕನ್ಸಿಡರ್ ಮಾಡೋದಾದ್ರೆ 2100 ಬಂತು. ಟು ಇದೆರಡನ್ನು ನಾವು ಕನ್ಸಿಡರ್ ಮಾಡೋದಾದ್ರೆ 2300 ml ವರೆಗೂ ನಮಗೆ ಬರುತ್ತೆ ರೇಂಜ್ ಅನ್ನುವಂಥದ್ದು. FRC ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿಯ ವ್ಯಾಲ್ಯೂ ಅನ್ನುವಂಥದ್ದು ಈ ರೀತಿ ಬರುತ್ತೆ. ಓಕೆನಾ. ಸೊ ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿಯಲ್ಲಿ ಏನಾಗುತ್ತೆ, ಬೇಸಿಕಲಿ ನಾನೊಂದು ನಾರ್ಮಲ್ ಆಗಿ ನಾನು ಉಸಿರನ್ನ ಹೊರಗಡೆ ಬಿಟ್ಟಾದ್ಮೇಲೆ ನಾನು ಫೋರ್ಸಿಬ್ಲಿ ಎಕ್ಸ್ಪಿರೇಷನ್ ಮಾಡಿಲ್ಲ, ಜಸ್ಟ್ ನಾರ್ಮಲ್ ಆಗಿ ನಾನು ಎಕ್ಸ್ಪೈರ್ ಮಾಡಿದೆ. ಸೊ ಆಗ ನಾನು ಫೋರ್ಸಿಬ್ಲಿ ಏನ್ ಮಾಡಿದ್ರೆ ಎಷ್ಟು ಬರ್ಬೇಕಿತ್ತು ಅದು ಉಳ್ಕೊಂತಲ್ವಾ. ಅದ್ರ ಜೊತೆಗೆ ನಾನು ಫೋರ್ಸಿಬ್ಲಿ ಎಕ್ಸ್ಪೈರ್ ಮಾಡಿದ್ರೂ ಸಹ ಉಳ್ಕೊಳ್ಳುವಂತ ವ್ಯಾಲ್ಯೂ ದಟ್ ಈಸ್ RV ವ್ಯಾಲ್ಯೂ.
ಅದು ಸಹ ಉಳ್ಕೊಳುತ್ತೆ ಅಲ್ವಾ. ಸೊ ಇದೆರಡನ್ನು ಸೇರಿಕೊಂಡು ನಾವು ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ ಅಂತ ಕರೆಯುವಂಥದ್ದು. ಓಕೆ, ಸೊ ನಾನು ಫೋರ್ಸಿಬ್ಲಿ ಎಕ್ಸ್ಪೈರ್ ಮಾಡಿದ್ರೆ ಎಷ್ಟು ಹೋಗ್ಬೇಕಿತ್ತೋ ಅದು ಉಳ್ಕೊಂತು, ನಾನು ಮಾಡಿದ್ರು ಸಹ ಎಷ್ಟು ಹೋಗ್ಬೇಕಿತ್ತೋ ಅದು ಉಳ್ಕೊಂತು. ಇವೆರಡರ ಸಮ್ ಬೇಸಿಕ್ಲಿ ನಮಗೆ ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿಯಲ್ಲಿ ಸಿಗುತ್ತೆ. ಓಕೆನಾ, ಸರಿ. ನೆಕ್ಸ್ಟ್ ನಾವು ವೈಟಲ್ ಕೆಪಾಸಿಟಿಗೆ ಹೋಗೋಣ. ಇದರ ಶಾರ್ಟ್ ಫಾರ್ಮ್ ಅನ್ನುವಂಥದ್ದು VC ಅಂತ ಹೇಳ್ಕೊಂಡು ವೈಟಲ್ ಕೆಪಾಸಿಟಿ ಇದು. ಸೊ ವೈಟಲ್ ಕೆಪಾಸಿಟಿ ಅಂದ್ರೆ ಏನು? ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಬ್ರೀತ್ ಇನ್ ಆಫ್ಟರ್ ಅ ಫೋರ್ಸ್ಡ್ ಎಕ್ಸ್ಪಿರೇಷನ್. ಓಕೆನಾ, ಸೊ ಒಂದು ಫೋರ್ಸ್ಡ್ ಎಕ್ಸ್ಪಿರೇಷನ್ ಆದ್ಮೇಲೆ ಎಷ್ಟು ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅನ್ನು ಒಬ್ಬ ಪರ್ಸನ್ ಕ್ಯಾನ್ ಬ್ರೀತ್ ಇನ್, ಅಥವಾ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಬ್ರೀತ್ ಔಟ್ ಆಫ್ಟರ್ ಅ ಫೋರ್ಸ್ಡ್ ಇನ್ಸ್ಪಿರೇಷನ್ ಬೇಸಿಕಲಿ. ಓಕೆ, ಸೊ ಫೋರ್ಸ್ಡ್ ಅಂತ ಇನ್ಸ್ಪಿರೇಷನ್ ಅಥವಾ ಎಕ್ಸ್ಪಿರೇಷನ್ ಆದ್ಮೇಲೆ ಎಷ್ಟು ಏರ್ನ ಒಳಗಡೆ ತಗೊಬಹುದು ಅಥವಾ ಹೊರಗಡೆ ಹಾಕ್ಬಹುದು, ಇದನ್ನೇ ನಾವು ವೈಟಲ್ ಕೆಪಾಸಿಟಿ ಅಂತ ಕರೆಯುವಂಥದ್ದು. ಸೊ ಈ ವೈಟಲ್ ಕೆಪಾಸಿಟಿಯಲ್ಲಿ ನಾವು ರೆಸಿಡ್ಯೂಯಲ್ ವಾಲ್ಯೂಮ್ ಬಿಟ್ಟು ಉಳಿದಂತ 3 ವಾಲ್ಯೂಮ್ ಅನ್ನು ಸಹ ನಾವು ಕನ್ಸಿಡರ್ ಮಾಡ್ತೇವೆ. ಓಕೆ, ಸೊ ವೈಟಲ್ ಕೆಪಾಸಿಟಿ VC ಬಂತು. ಓಕೆ, VC ಯಲ್ಲಿ ಫಸ್ಟ್ ನಾವು ಟೈಡಲ್ ವಾಲ್ಯೂಮ್ ಅನ್ನು ತಗೊಂತೇವೆ, ಅಟ್ ದ ಸೇಮ್ ಟೈಮ್ IRV ಅನ್ನು ತಗೊಂತೇವೆ, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅನ್ನು ತಗೊಂತೇವೆ, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅನ್ನು ನಾವು ತಗೊಂತೇವೆ, ರೆಸಿಡಿಯಲ್ ವಾಲ್ಯೂಮ್ ಅನ್ನು ನಾವು ತಗೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ರೆಸಿಡಿಯಲ್ ವಾಲ್ಯೂಮ್ ಅನ್ನೋದು ಲಂಗ್ಸ್ ಅಲ್ಲೇ ಉಳ್ಕೊಳ್ಳುವಂಥದ್ದು. ಓಕೆ, ಆ ಏರ್ ಅನ್ನೋದು ಫೋರ್ಸ್ ಎಕ್ಸ್ಪಿರೇಷನ್ ಆದ್ಮೇಲೂ ಸಹ ಉಳ್ಕೊಳುತ್ತೆ. ಸೊ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಏರ್, ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅನ್ನ ನಾನು ಹೆಂಗೆ ಹೊರಗಡೆ ಹಾಕೋದು ಅನ್ನೋದನ್ನ ನೋಡೋದಾದ್ರೆ ರೆಸಿಡಿಯಲ್ ವಾಲ್ಯೂಮ್ ಯಾವತ್ತೂ ಸಹ ಉಳ್ಕೊಳುತ್ತೆ. ಆ ರೆಸಿಡಿಯಲ್ ವಾಲ್ಯೂಮ್ ಅಲ್ಲೇ ಉಳ್ಕೊಂಡಿರೋದ್ರಿಂದಾನೆ ನನಗೊಂದು ತಗೊಳ್ಳುವಂತ ಏರ್, ಒಳಗಡೆ ತಗೊಳ್ಳುವಂತ ಏರ್ಗೂ ಸಹ ಒಂದು ಲಿಮಿಟ್ ಇರುತ್ತೆ ಬೇಸಿಕ್ಲಿ ಅದ್ರ ವಾಲ್ಯೂಮ್ ಅದು ಅಲ್ವಾ. ಸೊ ಹಾಗಾಗಿ ರೆಸಿಡಿಯಲ್ ವಾಲ್ಯೂಮ್ ಅನ್ನ ನಾನು ಬಿಟ್ಟು ಉಳಿದಂತ 3 ವ್ಯಾಲ್ಯೂಸ್ ಅನ್ನ ಟೈಡಲ್ ವಾಲ್ಯೂಮ್, ದಟ್ ಈಸ್ ನಾರ್ಮಲ್ ಇನ್ಸ್ಪಿರೇಷನ್ ಆರ್ ನಾರ್ಮಲ್ ಎಕ್ಸ್ಪಿರೇಷನ್ ಅಲ್ಲಿ, ಅದ್ರ ಜೊತೆಗೆ ಫೋರ್ಸ್ಡ್ ಅಂತ ಇನ್ಸ್ಪಿರೇಷನ್ ಆರ್ ಎಕ್ಸ್ಪಿರೇಷನ್ ನ ಸ್ಪೇಸ್ ಏನಿರುತ್ತಲ್ಲ, ವಾಲ್ಯೂಮ್ ಏನಿರುತ್ತಲ್ಲ, ಇದು 3 ಸೇರಿಸ್ಕೊಂಡು ನಾವು ವೈಟಲ್ ಕೆಪಾಸಿಟಿ ಅಂತ ಕರಿತೀವಿ. ಓಕೆನಾ, ಸೊ ವೈಟಲ್ ಕೆಪಾಸಿಟಿ ನಾವು ನೋಡೋದಾದ್ರೆ 500 ಅನ್ನೋ ಒಂದು ರೇಂಜ್ ನಮಗೆ ಬಂದಿತ್ತು ಬೇಸಿಕಲಿ. ಸೊ IRV ಅಲ್ಲೂ ಸಹ ನಮಗೊಂದು ರೇಂಜ್ ಇತ್ತು, ದಟ್ ಈಸ್ ಅರೌಂಡ್ 2500 to 3000 ಇತ್ತು IRV ರೇಂಜು. ಮತ್ತೆ ERV ರೇಂಜ್ ಅನ್ನುವಂಥದ್ದು ನಮಗೆ ಅರೌಂಡ್ 1000 to 1100 ತನಕ ಬಂದಿತ್ತು, 1100 ತನಕ ಬಂದಿತ್ತು ರೇಂಜ್ಗಳಲ್ಲಿ. ಸೊ ಇದರಲ್ಲಿ ನಾನು ಮಿನಿಮಮ್ ವ್ಯಾಲ್ಯೂಸ್ ಅನ್ನ ಒನ್ಸ್ ಅಗೇನ್ ಇಫ್ ಐ ಕನ್ಸಿಡರ್ ದ ಮಿನಿಮಮ್ ವ್ಯಾಲ್ಯೂಸ್, ಓಕೆ, ಸೊ ಐ ವಿಲ್ ಗೆಟ್ 3500 ಪ್ಲಸ್ 4000 ನನಗೆ ಸಿಗುತ್ತೆ. ಓಕೆ, ಸೊ ಮಿನಿಮಮ್ ವ್ಯಾಲ್ಯೂಸ್ ಜೊತೆಗೆ 500 ನ ಆಡ್ ಮಾಡಿದಾಗ ನನಗೆ 4000 ಸಿಕ್ತು. ಇನ್ನು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅಂತ 3100 4100 ಪ್ಲಸ್ 500 ನಾನು ಮಾಡಿದಾಗ ಐ ಗಾಟ್ 4600 ml ನನಗೆ ಸಿಕ್ತು. ಓಕೆನಾ, ಸೊ ದಿಸ್ ಈಸ್ ದ ನಾರ್ಮಲ್ ವ್ಯಾಲ್ಯೂ. ಒಂದು ಆವರೇಜಸ್ಗಳನ್ನ ಸೇರ್ಕೊಂಡು ನಾವು ಸಮ್ ಮಾಡಿದಾಗ ವೈಟಲ್ ಕೆಪಾಸಿಟಿಯ ವ್ಯಾಲ್ಯೂ ನಮ್ಗೆ ಇಷ್ಟು ಬಂದಿದೆ ಬೇಸಿಕ್ಲಿ. ಓಕೆ, ಸೊ 2500 to 3500 ಪ್ಲಸ್ 500. ಓಕೆನಾ, ಸೊ ಮಿನಿಮಮ್ ವ್ಯಾಲ್ಯೂಸ್ ಅನ್ನು ತಗೊಂಡು ನಾನು 500 ಆಡ್ ಮಾಡಿದೆ, ನನಗೆ 4000 ಬಂತು. ಇನ್ನು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅಂತ 3000 to 1100 ತಗೊಂಡು 4100 ಪ್ಲಸ್ 500 4600 ml ವರೆಗೂ ಬಂತು. ಓಕೆನಾ, ಸೊ ಈ ವೈಟಲ್ ಕೆಪಾಸಿಟಿಲಿ ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಇನ್ಸ್ಪೈರ್. ಓಕೆನಾ, ಅ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಆಫ್ಟರ್ ಅ ಫೋರ್ಸ್ಫುಲ್ ಎಕ್ಸ್ಪಿರೇಷನ್. ಓಕೆ, ಅಥವಾ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಆಫ್ಟರ್ ಅ ಫೋರ್ಸಿಬಲ್ ಇನ್ಸ್ಪಿರೇಷನ್. ಸೊ ಇದನ್ನೇ ನಾವು ಬೇಸಿಕಲಿ ವೈಟಲ್ ಕೆಪಾಸಿಟಿ ಅಂತ ಕರೆಯುವಂಥದ್ದು. ಓಕೆನಾ, ಇನ್ನೊಮ್ಮೆ ನಾನು ಹೇಳ್ತೇನೆ, ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಬ್ರೀದ್ ಇನ್ ಆಫ್ಟರ್ ಅ ಫೋರ್ಸ್ಡ್ ಎಕ್ಸ್ಪಿರೇಷನ್. ಒಳಗಡೆ ಇರುವಂತಹ ಏರ್ ಅನ್ನೆಲ್ಲ ಹೊರಗಡೆ ಹಾಕಾದ್ಮೇಲೆ ಎಷ್ಟು ಏರ್ ಅನ್ನ ಒಳಗಡೆ ತಗೊಬಹುದು ನಾವು ಬೇಸಿಕಲಿ ಆ ರೆಸಿಡ್ಯೂಯಲ್ ವಾಲ್ಯೂಮ್ ಬಿಟ್ಟು ಉಳಿದಂತ ಎಲ್ಲ ವಾಲ್ಯೂಮು ಸಹ ನಮಗೆ ಒಳಗಡೆ ಸ್ಪೇಸ್ಗಳು ಬಾಕಿ ಇದೆ ಅಲ್ವಾ. ಸೊ ಹಾಗೆ ನಾನು ಟೈಡಲ್ ವಾಲ್ಯೂಮು ಸಹ ಬರುತ್ತೆ, ಪ್ಲಸ್ ನನ್ನ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮು ಬರುತ್ತೆ, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮು ಸಹ ಬರುತ್ತೆ. ಇದು 3 ಸೇರ್ಕೊಂಡು ನಾವು ವೈಟಲ್ ಕೆಪಾಸಿಟಿ ಅಂತ ಕರೆಯುವಂಥದ್ದು. ಓಕೆ, ಸೊ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಬ್ರೀತ್ ಇನ್ ಆಫ್ಟರ್ ಫೋರ್ಸ್ಫುಲ್ ಎಕ್ಸ್ಪಿರೇಷನ್, ಅಥವಾ ಟೋಟಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಏರ್ ಅ ಪರ್ಸನ್ ಕ್ಯಾನ್ ಬ್ರೀತ್ ಔಟ್ ಆಫ್ಟರ್ ಫೋರ್ಸ್ಫುಲ್ ಇನ್ಸ್ಪಿರೇಷನ್. ಸೊ ಇದನ್ನೇ ನಾವು ವೈಟಲ್ ಕೆಪಾಸಿಟಿ ಅಂತ ಕರೆಯುವಂಥದ್ದು. ಇಲ್ಲಿ ನಾವು ಟೈಡಲ್ ವಾಲ್ಯೂಮ್, IRV ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಮತ್ತೆ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ 3 ಕನ್ಸಿಡರ್ ಮಾಡ್ಕೊಂಡು ಸಮ್ಮನ್ನ ತಗೊಂತೀವಿ. ರೆಸಿಡ್ಯೂಯಲ್ ವಾಲ್ಯೂಮ್ ಅನ್ನ ನಾವಿಲ್ಲಿ ತಗೊಂಡಿಲ್ಲ. ಓಕೆ, ಸೊ ನೆಕ್ಸ್ಟ್ ನಾವು ಬೇಸಿಕಲಿ ಟೋಟಲ್ ಲಂಗ್ ಕೆಪಾಸಿಟಿ ಅಂತ ತಗೊಳ್ಳೋಣ. ಟೋಟಲ್ ಲಂಗ್ ಕೆಪಾಸಿಟಿಯಲ್ಲಿ ಬೇಸಿಕಲಿ ಆ ಹೆಸರಲ್ಲೇ ಇದ್ದಂಗೆನೆ ನಾವು ಎಲ್ಲವನ್ನು ಕನ್ಸಿಡರ್ ಮಾಡ್ತೇವೆ. 4 ವಾಲ್ಯೂಮ್ಸ್ ಅನ್ನ ನಾವು ಕನ್ಸಿಡರ್ ಮಾಡ್ತೇವೆ. ಓಕೆ, ಸೊ 4 ವಾಲ್ಯೂಮ್ಸ್ ಅನ್ನ ಬೇಸಿಕಲಿ ನಾವು ಇದಕ್ಕೆ TC ಅಂತ ಬರೆಯೋದಾದ್ರೆ TC ಬರೆದ್ಬಿಟ್ಟು ಬೇಸಿಕಲಿ ಟೋಟಲ್ ವಾಲ್ಯೂಮ್ ಆಫ್ ಏರ್ ಅಕೊಮಡೇಟೆಡ್ ಇನ್ ದ ಲಂಗ್ಸ್ ಅಂಡ್ ಅಟ್ ದಿ ಎಂಡ್ ಆಫ್
ಫೋರ್ಸ್ಡ್ ಇನ್ಸ್ಪಿರೇಷನಲಿ. ಒಂದ್ಸಲ ನಾವು ಫುಲ್ಲು ಮ್ಯಾಕ್ಸಿಮಮ್ ಬ್ರೀದ್ ಇನ್ ಮಾಡ್ಕೊಡಾದ್ಮೇಲೆ ಡೀಪ್ ಬ್ರೆತ್ ತಗೊಂಡಾದ್ಮೇಲೆ ನಮ್ಮ ಲಂಗ್ಸಲ್ಲಿ ಟೋಟಲ್ ಅಮೌಂಟ್ ಆಫ್ ಏರ್ ಎಷ್ಟು ಉಳ್ಕೊಳುತ್ತೆ ಅಂತ ಹೇಳ್ಕೊಂಡು, ಈ ಕೇಸಲ್ಲಿ ನಮಗೆ ಬೇಸಿಕಲಿ ರೆಸಿಡ್ಯೂಯಲ್ ವಾಲ್ಯೂಮ್ ಅನ್ನು ಸಹ ನಾವು ಕನ್ಸಿಡರ್ ಮಾಡ್ತೇವೆ. ಓಕೆ, ಸೊ ಅವಾಗ ನಮಗೆ TVಯನ್ನು ಟೈಡಲ್ ವಾಲ್ಯೂಮ್ ತಗೊಳ್ಳೋಣ, IRV ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮು, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮು ಪ್ಲಸ್ ರೆಸಿಡ್ಯೂಯಲ್ ವಾಲ್ಯೂಮ್, ಇದಿಷ್ಟನ್ನು ಸಹ ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ನಮ್ಮ ಇಷ್ಟು ಕೇಸ್ಗಳನ್ನ TV ಪ್ಲಸ್ IRV ಪ್ಲಸ್ ERV ಬೇಸಿಕಲಿ ಏನಾಗುತ್ತೆ, ಓಕೆ, ಇಸ್ ಈಕ್ವಲ್ ಟು, ಸೊ ಇದು ಇಸ್ ಈಕ್ವಲ್ ಟು ಏನಾಗುತ್ತೆ, ವೈಟಲ್ ಕೆಪಾಸಿಟಿ ಆಗುತ್ತೆ ಪ್ಲಸ್ RV ಆಗುತ್ತೆ. ಓಕೆ, ಸೊ ವೈಟಲ್ ಕೆಪಾಸಿಟಿ ನಾವು ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ, ಅರೌಂಡ್ 4000 to 4600 ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. 4000 to 4600 ರೇಂಜ್ ಬಂದಿತ್ತು. ಪ್ಲಸ್ ನಮಗೆ RV ಅನ್ನುವಂಥದ್ದು 1100 to 1200 ತನಕ ನಮಗೆ ರೇಂಜ್ ಬಂದಿತ್ತು. ಓಕೆ, ಸೊ ಮಿನಿಮಮ್ ವ್ಯಾಲ್ಯೂಸ್ ತಗೊಳ್ಳೋದಾದ್ರೆ ವಿಲ್ ಗೆಟ್ 5100 ಟು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ತಗೊಳ್ಳೋದಾದ್ರೆ 5800 ml ವರೆಗೂ ನಮಗೆ ಬರುತ್ತೆ ಬೇಸಿಕಲಿ. ಓಕೆನಾ, ಸೊ ಈ ರೀತಿ ಡಿಫ್ರೆಂಟ್ ರೆಸ್ಪಿರೇಟರಿ ಕೆಪಾಸಿಟೀಸ್ಗಳನ್ನು ಸಹ ನಾವು ಸ್ಟಡಿ ಮಾಡ್ತೇವೆ. ಓಕೆನಾ, ಸೊ ಇವತ್ತಿನ ನಮ್ಮ ಟಾಪಿಕಲ್ಲಿ ನಾವು ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ಅನ್ನು ನೋಡಿದ್ವಿ, ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ನೋಡಿದ್ವಿ, ಮತ್ತೆ ನಾವು ರೆಸ್ಪಿರೇಟರಿ ವಾಲ್ಯೂಮ್ಸ್ಗಳಲ್ಲಿ ಬರುವಂಥ ಡಿಫ್ರೆಂಟ್ ವಾಲ್ಯೂಮ್ಸ್ಗಳನ್ನ ನೋಡಿದ್ವಿ. ಅದ್ರ ಜೊತೆಗೇನೆ ರೆಸ್ಪಿರೇಟರಿ ಕೆಪಾಸಿಟೀಸ್, ಈ ವಾಲ್ಯೂಮ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಡಿರೈವ್ ಮಾಡುವಂಥ ವ್ಯಾಲ್ಯೂಸ್ಗಳಾದಂಥ ರೆಸ್ಪಿರೇಟರಿ ಕೆಪಾಸಿಟೀಸ್ಗಳ ಬಗ್ಗೆನೂ ಸ್ಟಡಿ ಮಾಡಿದ್ದೀವಿ. ಸೊ ಇದೆಲ್ಲ ಟಾಪಿಕ್ಸ್ಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಇದೇ ರೀತಿ ಟಾಪಿಕ್ಸ್ಗಳು ನಿಮಗೆ ಡೈಲಿ ಸಿಗ್ತಾ ಇರಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ ಅಥವಾ ನೋಟ್ಸ್ಗಳು ನಿಮಗೆ ಬೇಕಿದ್ದಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ಗೆ. ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ಸ್ಲೈಡ್ಸ್ ಅಥವಾ ನೋಟ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಓಕೆನಾ, ಸೊ ಥ್ಯಾಂಕ್ ಯು.